ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾವೇರಿದಂತಹ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್ ಹೈಕಮಾಂಡ್ ಮೀಟಿಂಗ್ ನಡೀತಾ ಇದೆ. ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಹೈಕಮಾಂಡ್. ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಈ ಮೀಟಿಂಗ್ ಇಂತ ಮುಂಚೆ ನಾಯಕರನ್ನ ಕರೆಸಿ ನಾಯಕರ ಸಮ್ಮುಖದಲ್ಲಿ ಹೈಕಮಾಂಡ್ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಅದಾದ ನಂತರ 1-to-1 ಮೀಟಿಂಗ್ ಆಗ್ತಾ ಇರೋದು. ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕರೆದು ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳು, ಬೆಳವಣಿಗೆ, ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಿದ್ದಂತಹ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಅನ್ನ ದೆಹಲಿಗೆ ಕರೆಸಿಕೊಂಡಿತ್ತು. ಇವತ್ತು ಇಬ್ರು ಕೂಡ ಹೋಗಿದ್ರು, ಬೆಳಗ್ಗೆ ಮೀಟ್ ಮಾಡಿದ್ರು. ಅಂದ್ರೆ ಹೈಕಮಾಂಡ್ ಭೇಟಿಗೂ ಮುನ್ನ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಮುಖಾಮುಖಿಯಾಗಿ ಕೆಲ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಅದಕ್ಕಿಂತ ಮುಂಚೆ ಸಿಎಂ ಆಪ್ತರ ಜೊತೆಯಲ್ಲೂ ಕೂಡ ಸಭೆಯನ್ನು ನಡೆಸಿದ್ರು. ಒಂದಷ್ಟು ಸಲಹೆಗಳನ್ನ ಕೂಡ ಪಡೆದುಕೊಂಡಿದ್ರು, ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ರು. ಅದಾದ ನಂತರ ಇಂದಿರಾ ಭವನಕ್ಕೆ ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರ ಆ ಮೀಟಿಂಗ್ ಮುಗಿದ ಬಳಿಕ ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಕೂಡ ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕರೆಸಿಕೊಂಡು ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ದೆಹಲಿಯಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪ್ರತ್ಯೇಕ ಮೀಟಿಂಗ್ ಯಾಕೆ ಕರೆದಿದ್ದು? ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅನ್ನೋ ಇನ್ಸೈಡ್ ಇನ್ಫಾರ್ಮೇಶನ್ ಏನಾದರೂ ಸಿಕ್ಕಿದ್ಯಾ ಅಭಿಷೇಕ್? ನಾಗೇಂದ್ರ, ಮೊದಲನೇದಾಗಿ ಈ ಪ್ರತ್ಯೇಕ ಸಭೆಯನ್ನ ಮಾಡೋದಕ್ಕಾಗಿಯೇ ಇಬ್ಬರು ನಾಯಕರನ್ನ ಪ್ರತ್ಯೇಕವಾಗಿ ಕರೆಯಲಾಗಿದೆ ಅನ್ನೋ ಒಂದು ಗುಮಾನಿ ಇರುವಂತದ್ದು. ಅದರ ಜೊತೆಗೆ ಒಂದು ವೇಳೆ ಈ ಇಬ್ಬರು ನಾಯಕರು ಅಂದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅನ್ನ ಒಂದೇ ವಿಚಾರಕ್ಕೆ ಕರೆಸುವಂತದ್ದಿದ್ರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡುವಂತದ್ದಿದ್ರೆ ಇಬ್ಬರನ್ನೂ ಕೂಡ ಒಂದೇ ಫ್ಲೈಟ್ ನಲ್ಲಿ ಕರೆಸಬಹುದಿತ್ತು, ಅಥವಾ ಒಂದೇ ಸಮಯಕ್ಕೆ ಇಬ್ಬರಿಗೂ ಕರೆ ಬಂದಿದ್ರೆ ಇಬ್ರು ಕೂಡ ಜೊತೆಯಲ್ಲಿ ಬರ್ತಿದ್ರು. ಈಗ ಬೆಂಗಳೂರಿನ ಡೆವಲಪ್ಮೆಂಟ್ ಅನ್ನ ನೋಡಿದಾಗ ಸಿದ್ದರಾಮಯ್ಯನವರು ನನಗೆ ಕರೆ ಬಂದಿದೆ, ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಡಿಸಿಎಂ ಅವರು ನನಗೆ ಕರೆ ಬಂದಿರಲಿಲ್ಲ, ಆ ಕಾರಣದಿಂದಾಗಿ ಯಾವಾಗ ಕರೆ ಬರುತ್ತೆ ಅವಾಗ ತೆರಳ್ತೀನಿ ಅಂತ ಹೇಳ್ತಾರೆ. ಇಬ್ಬರಿಗೂ ಕೂಡ ಗಂಟೆಗಳ ಅಂತರದಲ್ಲಿ ಕರೆ ಬಂದಿರೋದ್ರಿಂದ, ಪ್ರತ್ಯೇಕ ಫ್ಲೈಟ್ ನಲ್ಲಿ ಬಂದಿರೋದ್ರಿಂದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡೋದಿತ್ತು ಅಂದ್ರೆ 4 ಗೋಡೆಗಳ ಮಧ್ಯೆ ಅವರಿಬ್ಬರ ಸಮ್ಮುಖದಲ್ಲೇ ಮಾತನಾಡಬೇಕಾಗಿತ್ತು. ಈ ಸದ್ಯದ ಮಟ್ಟಿಗೆ ಇರುವಂತಹ ಸಮಸ್ಯೆಗಳು, ಪಕ್ಷದ ಒಳಗಡೆ ಇದ್ದಂತ ಜ್ವಲಂತ ಸಮಸ್ಯೆ ಅಂದ್ರೆ ಮೊದಲನೇ ಹಾಗೂ 2ನೇ ಬಾರಿ ಶಾಸಕರಾದವರು, 3-4-5 ಬಾರಿ ಶಾಸಕರಾದವರು 2ರಿಂದ 3 ತಂಡಗಳಾಗಿ ಇಲ್ಲಿ ಸುಮಾರು 10ರಿಂದ 15 ಸಾರಿ ಬಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೇವೆ, ನಮಗೆ ಅವಕಾಶವನ್ನ ಕೊಡಬೇಕು ಅಂತ ಕೇಳ್ಕೊಂಡಿರೋದ್ರಿಂದ ಈ ವಿಚಾರವನ್ನ ಮಾತನಾಡುವಂತ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿರುವಂತದ್ದು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕೆಪಾಸಿಟಿಯಲ್ಲಿ ಯಾರೆಲ್ಲ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಯಾರೆಲ್ಲ ಸಚಿವರನ್ನ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು, ಒಂದು ಮುಖ್ಯಮಂತ್ರಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಅದಾದ ನಂತರ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಂತರ ಪಕ್ಷದ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಪ್ರತ್ಯೇಕವಾಗಿ ತೆಗೆದುಕೊಳ್ಳಲಾಗುತ್ತೆ. ಇದೆರಡೂ ಆದ ನಂತರ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಇನ್ನ 1 ವಾರದಲ್ಲಿ ಬರುತ್ತೆ. ಅದಾದ ನಂತರ ಜೂನ್ 5ನೇ ತಾರೀಕಿನ ಒಳಗಡೆ ಮತ್ತೊಂದು ಹಂತದ ಮೀಟಿಂಗ್ ಅನ್ನು ದೆಹಲಿಯಲ್ಲಿ ಮಾಡಿಸಲಾಗುತ್ತೆ. ಅದಾದ ನಂತರವಷ್ಟೇ ಕ್ಯಾಬಿನೆಟ್ ರೀಶಫಲ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ಗೆ ಯಾರನ್ನೆಲ್ಲ ತೆಗೆದುಕೊಳ್ಬೇಕು, ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನೋ ವಿಚಾರವನ್ನ ಸಿಎಂ ರಿಂದ ಪಡೆಯುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗೆ ಸಿಕ್ಕಿರುವಂತದ್ದಾದ್ರೂ ಕೂಡ ಎಷ್ಟರ ಮಟ್ಟಿಗೆ ಇದೇ ವಿಚಾರವನ್ನ ಮಾತನಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಖಾತ್ರಿಯಾಗಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಟಿ.ಬಿ. ಜಯಚಂದ್ರ ಇರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಮಹದೇವಪ್ಪನವರು ಇರಬಹುದು, ಯಾರೇ ಕೂಡ ಈ ಒಂದು ಇಂದಿರಾ ಭವನಕ್ಕೆ ಬಂದರೂ ಯಾರಿಗೂ ಕೂಡ ಅನುಮತಿಯನ್ನ, ಅವಕಾಶವನ್ನ ಆ ಕಟ್ಟಡಿ ಒಳಗಡೆ ನೀಡದೇ ಇರುವಂತದ್ದು ಗಮನಿಸಿದಾಗ ಇದೊಂದು ಗೌಪ್ಯ ಸಭೆಯಾಗಿಯೇ ಮುಂದುವರಿಯಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಮುಖಾಂತರ ಅವರ ಬೆಂಬಲಿಗರಿಗೆ, ಡಿಕೆ ಶಿವಕುಮಾರ್ ಮುಖಾಂತರ ಅವರ ಬೆಂಬಲಿಗರಿಗೆ ನೀಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಿರೋದ್ರಿಂದ ಇದೇ ವಿಚಾರವನ್ನ ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಪ್ರಾಕ್ಟಿಕಲಿ ಹೇಳಲಿಕ್ಕೆ ಒಂದಿಷ್ಟು ಸಮಸ್ಯೆ ಆಗಬಹುದು. ಆದ್ರೆ ಈ ವಿಚಾರಗಳನ್ನ ಇವತ್ತು ಮಾತನಾಡಲಿದ್ದಾರೆ ಅನ್ನೋ ಕ್ಲಾರಿಟಿ ಮಾತ್ರ ಇರುವಂತದ್ದು. ನಾಗೇಂದ್ರ, ಬಹುಶಃ ಈ ಭೇಟಿ, ಮಾತುಕತೆ, ಈ ಚರ್ಚೆ ಇದರ ನಂತರ ಎಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬಹುದಾ ಅಭಿಷೇಕ್? ಆ ರೀತಿ ವಾತಾವರಣ ಏನಾದ್ರೂ ಕಂಡು ಬರ್ತಾ ಇದೆಯಾ? ಬೇರೆ ಯಾರನ್ನಾದ್ರೂ ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರೆ ಅಭಿಷೇಕ್?
ಪ್ರತಿಯೊಬ್ಬ ಸಚಿವ, ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ MLCಯ ಒಂದೇ ಬೇಡಿಕೆ ಆಗಿರುವಂತದ್ದು ಸಚಿವರಿಗೆ ಮುಂದುವರಿಯಬೇಕು ಎಂಬ ಆಸೆ, ಶಾಸಕರಿಗೆ ಸಚಿವರಾಗಬೇಕು ಎಂಬ ಆಸೆ, MLCಗಳಿಗೆ ಸಚಿವರಾಗಬೇಕು ಎಂಬ ಆಸೆ, ಅದರ ಜೊತೆಗೆ ಇನ್ನೊಂದಿಷ್ಟು ಜನ ರಾಜ್ಯಸಭೆಗೆ ಹೋಗಬೇಕು ಎಂಬ ಆಸೆಗಳನ್ನ ಹೊತ್ತು ಇಲ್ಲಿಗೆ ದೆಹಲಿಗೆ ಬಂದಿರುವಂತದ್ದು. ಆದರೆ ಅಷ್ಟು ಆಸೆಗಳನ್ನ ಈಗ ಹೈಕಮಾಂಡ್ ಒಂದೇ ಏಟಿನಲ್ಲಿ ಈಡೇರಿಸುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬದಲಾಗಿ ರಾಜ್ಯಸಭೆಗೆ ತೆರವಾಗುವಂತಹ ಸ್ಥಾನಕ್ಕೆ ಯಾರನ್ನ ತುಂಬಬೇಕು, ಸಿಎಂ ರವರಂತೂ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಅವರ ಮೂಲಗಳು ಹೇಳ್ತಿರುವಂತದ್ದು, ಅವರ ಆಪ್ತರು ಹೇಳ್ತಿರುವಂತದ್ದು ಕಾರಣದಿಂದಾಗಿ ಒಂದು ವೇಳೆ ಸಿಎಂ ಮುಂದುವರಿತಾರೆ ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಎಕ್ಸಿಟ್ ಆಗ್ತಾರೆ, ಯಾರೆಲ್ಲ ಇನ್ ಆಗ್ತಾರೆ ಅನ್ನೋದು ಮಾತುಕತೆ ನಡೆದಿರುತ್ತೆ. ಇದಾದ ನಂತರ DK ಶಿವಕುಮಾರ್ ಅವರನ್ನ ಯಾವ ರೀತಿ ಮನವೊಲಿಸಿ ಅವರನ್ನ ಇರುವಂತಹ ಕೆಪಾಸಿಟಿನಲ್ಲಿ ಮುಂದುವರಿಸ್ತಾರೆ ಅನ್ನೋದು ಕೂಡ ಒಂದು ಚಾಲೆಂಜ್ ಆಗುತ್ತೆ. ಈ ಇಷ್ಟನ್ನು ಕೂಡ ಇವತ್ತು ರಾತ್ರಿಯ ಒಳಗಡೆಯೇ ಡಿಸೈಡ್ ಮಾಡಿ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ದೂರವಾದ ಮಾತು ಅಂತ ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿರುವಂತದ್ದು. ಯಾಕೆಂದ್ರೆ ಸಿಎಂ ರವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ, DCM ರವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ, ಎರಡನ್ನೂ ಕೂಡ ತಾಳೆ ಹಾಕಲಾಗುತ್ತೆ, ಹೈಕಮಾಂಡ್ ಕೋಟ ಏನಿದೆ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಇದಿಷ್ಟನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ ನಂತರ ಜೂನ್ 5ನೇ ತಾರೀಕಿನ ಒಳಗಡೆ ಒಂದು ಮಾಹಿತಿಯನ್ನ ಮತ್ತೊಮ್ಮೆ ನೀಡುವಂತ ನಿರೀಕ್ಷೆಯನ್ನು ನಾವು ಹೊಂದಬಹುದಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ್ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಯಾವ ವಿಚಾರವಾಗಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಅನ್ನುವ ಇನ್ಸೈಡ್ ಮಾಹಿತಿ ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು. ಆದರೆ ಪ್ರಮುಖವಾಗಿ ಮುಂದೆ ಎದುರಾಗ್ತಾ ಇರುವಂತಹ ರಾಜ್ಯಸಭಾ ಚುನಾವಣೆ ಹಾಗೆ ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಜೊತೆಯಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಏನಿದೆ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಇದಿಷ್ಟನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ ನಂತರ ಜೂನ್ 5ನೇ ತಾರೀಕಿನ ಒಳಗಡೆ ಒಂದು ಮಾಹಿತಿಯನ್ನ ಮತ್ತೊಮ್ಮೆ ನೀಡುವಂತ ನಿರೀಕ್ಷೆಯನ್ನು ನಾವು ಹೊಂದಬಹುದಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ್ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಯಾವ ವಿಚಾರವಾಗಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಅನ್ನುವ ಇನ್ಸೈಡ್ ಮಾಹಿತಿ ಇನ್ನಷ್ಟೇ ಅಪ್ಡೇಟ್ ಲಭ್ಯವಾಗಬೇಕು. ಆದರೆ ಪ್ರಮುಖವಾಗಿ ಮುಂದೆ ಎದುರಾಗ್ತಾ ಇರುವಂತಹ ರಾಜ್ಯಸಭಾ ಚುನಾವಣೆ ಹಾಗೆ ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಜೊತೆಯಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ.